ನಮಸ್ಕಾರ ಪ್ರೀತಿಯ ಕನ್ನಡಿಗರ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಂದು ಕ್ಷಣ ನಿಮ್ಮನ್ನೇ ವಿದ್ಯಾರ್ಥಿ ಅಂತ ಊಹೆ ಮಾಡ್ಕೊಳ್ಳಿ. ಒಂದು ವರ್ಷ ಹಗಲು ರಾತ್ರಿ ಅನ್ನದೇ ಓದ್ತೀರಾ, ಸ್ನೇಹಿತರ ಜೊತೆಗಿನ ಸಮಯವನ್ನು ಕೂಡ ಬಿಟ್ಟಿದ್ದೀರಾ, ಮೊಬೈಲ್ ದೂರ ಇಟ್ಟಿದ್ದೀರಾ, ಕುಟುಂಬವು ಕೂಡ ನಿಮ್ಮ ಕನಸಿಗಾಗಿ ಎಷ್ಟೋ ತ್ಯಾಗ ಮಾಡಿದೆ. ಕೊನೆಗೂ ಪರೀಕ್ಷೆಯ ದಿನ ಬಂದೇ ಬಿಡ್ತು. ಆದರೆ ಪರೀಕ್ಷೆ ಶುರುವಾಗುವ ಮುಂಚೆಯೇ ನಿಮಗೆ ಗೊತ್ತಾಗುತ್ತೆ, ಪ್ರಶ್ನೆ ಪತ್ರಿಕೆ ಈಗಾಗಲೇ ಹೊರಗೆ ಬಂದಿದೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಮೊದಲ ಪ್ರಶ್ನೆ ಯಾವುದು? ನನ್ನ ಒಂದು ವರ್ಷದ ಶ್ರಮಕ್ಕೆ ಬೆಲೆ ಎಲ್ಲಿದೆ? ಇದು ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ ಮಾತ್ರ ಅಲ್ಲ, ಇಂದು ಲಕ್ಷಾಂತರ ಯುವಕರ ಪ್ರಶ್ನೆ ಆಗಿದೆ. ಆದರೆ ಆ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಬದಲು ಪ್ರತಿ ಬಾರಿ ನಾವು ಒಂದೇ ಕೆಲಸ ಮಾಡ್ತಾ ಇದ್ದೇವೆ. ಮೊದಲು ಪೇಪರ್ ಲೀಕ್ ಆಗುತ್ತೆ, ಆಮೇಲೆ ತನಿಖೆ ನಡೆಯುತ್ತೆ, ಬಂಧನ, ಪ್ರತಿಭಟನೆ, ಕಠಿಣ ಕಾನೂನು ತರುತ್ತೇವೆ ಎಂಬ ದೊಡ್ಡ ಘೋಷಣೆ. ಆದ್ರೆ ಪೇಪರ್ ಲೀಕ್ ಆಗುವ ಮೊದಲೇ ಅದನ್ನ ತಡೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಂದು ಮನೆಗೆ ಕಳ್ಳತನ ಆದ ನಂತರ ಕಳ್ಳನನ್ನ ಹಿಡಿಯುವಂಥದ್ದು ಒಳ್ಳೆ ಕೆಲಸ. ಆದ್ರೆ ಕಳ್ಳ ಮನೆ ಒಳಗೆ ಬರದಂತೆ ಮೊದಲೇ ಭದ್ರತೆ ಮಾಡುವಂಥದ್ದು ಅದಕ್ಕಿಂತ ದೊಡ್ಡ ಕೆಲಸ ಅಲ್ವಾ? ಹಾಗಿದ್ರೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ವಿಷಯದಲ್ಲಿ ಮಾತ್ರ ನಾವು ಯಾಕೆ ಪ್ರತಿ ಸಾರಿ ಘಟನೆ ಆದ ನಂತರವೇ ಎಚ್ಚರ ಆಗುತ್ತೆ? ಇದೇ ಪ್ರಶ್ನೆ ಈಗ ದೇಶದ ಪಾರ್ಲಿಮೆಂಟ್ನಲ್ಲೂ ಕೂಡ ಕೇಳಲಾಗಿದೆ. ಸಂಸದರು ಸರ್ಕಾರದ ಮುಂದೆ ನೇರವಾಗಿ ಪ್ರಶ್ನೆ ಇಟ್ಟಿದ್ದಾರೆ. ಸರ್ಕಾರವು ಕೂಡ ತನ್ನ ಉತ್ತರವನ್ನ ಕೊಟ್ಟಿದೆ. ಆದರೆ ಆ ಉತ್ತರ ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಭರವಸೆಯನ್ನ ಕೊಟ್ಟಿದೆಯಾ, ಅಥವಾ ಇನ್ನಷ್ಟು ಪ್ರಶ್ನೆಗಳನ್ನೇ ಹುಟ್ಟು ಹಾಕ್ತಾ ಹೋಗುತ್ತಾ? ಪಾರ್ಲಿಮೆಂಟ್ನಲ್ಲಿ ನಿಜಕ್ಕೂ ಏನ್ ಚರ್ಚೆ ಆಯಿತು? ಸರ್ಕಾರ ಏನ್ ಹೇಳ್ತು? ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆ ಒಂದು ಚರ್ಚೆಯಿಂದ ಏನಾದರೂ ಬದಲಾವಣೆ ಆಗುತ್ತಾ? ಬನ್ನಿ ಮೊದಲಿಗೆ ಪಾರ್ಲಿಮೆಂಟ್ನೊಳಗೆ ನಡೆದಂತಹ ಆ ಒಂದು ಚರ್ಚೆಯನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಶ್ನೆ ಕೇವಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮಾತ್ರ ಉಳಿದಿಲ್ಲ, ಕೊನೆಗೆ ದೇಶದ ಅತ್ಯುನ್ನತ ಚರ್ಚೆಯ ವೇದಿಕೆಯಾದ ಪಾರ್ಲಿಮೆಂಟ್ನಲ್ಲೂ ಕೂಡ ಮೊಳಗಿತು. ಚರ್ಚೆ ಆರಂಭವಾಗ್ತಾ ಇದ್ದಂತೆ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದು ವಿಷಯದಲ್ಲಿ ಬಹುತೇಕ ಎಲ್ಲರೂ ಕೂಡ ಒಪ್ಕೊಂಡ್ರು. ಪೇಪರ್ ಲೀಕ್ ಅಂದ್ರೆ ಕೇವಲ ಒಂದು ಅಪರಾಧ ಅಲ್ಲ, ಅದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲಿನ ದಾಳಿ. ಅದರ ನಂತರ ಸರ್ಕಾರದ ಮುಂದೆ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳು ಹೆಚ್ಚಾಗ್ತಾ ಹೋಗ್ತವೆ. ಪರೀಕ್ಷೆಯ ಗೌಪ್ಯತೆಯನ್ನ ಕಾಪಾಡುವ ಜವಾಬ್ದಾರಿ ಯಾರ್ದು? ಮತ್ತೆ ಮತ್ತೆ ಇದೇ ಘಟನೆ ನಡೀತಾ ಇದ್ರೆ ವ್ಯವಸ್ಥೆಯಲ್ಲಿ ಎಲ್ಲೋ ದೊಡ್ಡ ದೋಷ ಇದೆಯಾ? ಹಾಗಾದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ನಂಬಿಕೆಯನ್ನ ಮರಳಿ ತರುವುದಕ್ಕೆ ಸರ್ಕಾರದ ಸ್ಪಷ್ಟ ಯೋಜನೆ ಏನು? ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದಂತಹ ಸರ್ಕಾರ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳನ್ನ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಹೊಸ ಕಾನೂನನ್ನ ಜಾರಿಗೆ ತಂದಿರುವುದನ್ನ ವಿವರಣೆ ಕೊಡ್ತು. ಈ ಕಾನೂನಿನ ಮೂಲಕ ಪೇಪರ್ ಲೀಕ್, ಪ್ರಶ್ನೆ ಪತ್ರಿಕೆ ಕಳ್ಳತನ ಅಥವಾ ಪರೀಕ್ಷೆಯಲ್ಲಿ ಸಂಘಟಿತ ಅಕ್ರಮ ನಡೆಸುವವರ ವಿರುದ್ಧ ನಾವು ಕಠಿಣ ಶಿಕ್ಷೆ ಮತ್ತು ಭಾರೀ ದಂಡದಂತಹ ಕ್ರಮಗಳನ್ನ ಜಾರಿಗೆ ತರಲಾಗಿದೆ ಅಂತ ಸರ್ಕಾರ ಹೇಳ್ತು. ಸರ್ಕಾರದ ಅಭಿಪ್ರಾಯ ಸ್ಪಷ್ಟವಾಗಿತ್ತು, ಅಕ್ರಮ ಮಾಡುವವರಿಗೆ ಕಠಿಣ ಶಿಕ್ಷೆಯ ಭಯ ಇದ್ರೆ ಇಂತಹ ಘಟನೆಗಳನ್ನ ನಿಯಂತ್ರಿಸಬಹುದು. ಆದ್ರೆ ಚರ್ಚೆ ಇಷ್ಟಕ್ಕೆ ಮುಗಿಲಿಲ್ಲ. ಯಾಕೆಂದ್ರೆ ಒಂದು ಕಾನೂನು ಅಪರಾಧಿಗೆ ಶಿಕ್ಷೆ ಕೊಡಬಹುದು, ಆದರೆ ಅದೇ ಕಾನೂನು ಒಬ್ಬ ವಿದ್ಯಾರ್ಥಿ ಕಳೆದುಕೊಂಡಂತಹ ಒಂದು ವರ್ಷದ ಸಮಯವನ್ನ ಮರಳಿ ಕೊಡೋದಕ್ಕೆ ಸಾಧ್ಯನಾ? ಇದೇ ಪ್ರಶ್ನೆ ಮತ್ತೆ ಚರ್ಚೆಯ ಕೇಂದ್ರ ಬಿಂದುವಾಯಿತು. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಪೇಪರ್ ಲೀಕ್ ಆದ ನಂತರದ ಕ್ರಮ ಅಲ್ಲ, ಪೇಪರ್ ಲೀಕ್ ಆಗದಂತಹ ಒಂದು ವ್ಯವಸ್ಥೆ ಬೇಕು. ಹಾಗಾದ್ರೆ ಕಠಿಣ ಕಾನೂನು ಬಂದ್ರೆ ಸಾಕಾ, ಅಥವಾ ಪರೀಕ್ಷಾ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಸಮಯ ಬಂದಿದೆಯಾ? ಕಾನೂನು ಸಾಕಾ ಅಥವಾ ವ್ಯವಸ್ಥೆಯೇ ಬದಲಾಗಬೇಕಾ? ಇಲ್ಲಿವರೆಗೆ ನಾವು ನೋಡಿದ್ದು ವಿದ್ಯಾರ್ಥಿಗಳ ಆತಂಕ,
ಪಾರ್ಲಿಮೆಂಟ್ನಲ್ಲಿ ನಡೆದಂತಹ ಚರ್ಚೆ ಮತ್ತು ಸರ್ಕಾರ ಅದಕ್ಕೆ ನೀಡಿದಂತಹ ಒಂದು ಉತ್ತರ. ಈ ಚರ್ಚೆಯ ನಂತರ ಇನ್ನೊಂದು ಪ್ರಶ್ನೆ ಉಳಿಯುತ್ತೆ. ಪ್ರತಿ ಬಾರಿ ಹೊಸ ಕಾನೂನನ್ನ ತರುವುದೇ ಪರಿಹಾರವಾ? ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರೆ. ಒಂದು ಅಣೆಕಟ್ಟಿನಲ್ಲಿ ಮತ್ತೆ ಮತ್ತೆ ಸೋರಿಕೆ ಆಗ್ತಾ ಇದ್ರೆ ಪ್ರತಿ ಬಾರಿ ಹೊರಗೆ ಬಂದ ನೀರನ್ನ ಒರೆಸ್ತಾ ಕೂತ್ಕೊಂಡಿರ್ತೀರಾ, ಅಥವಾ ಸೋರಿಕೆ ಆಗ್ತಾ ಇರುವಂತಹ ಜಾಗವನ್ನೇ ಸರಿಪಡಿಸ್ತೀರಾ? ಪೇಪರ್ ಲೀಕ್ ವಿಚಾರವೂ ಕೂಡ ಇದೇ ಪ್ರಶ್ನೆ ಈ ವಿಚಾರದಲ್ಲೂ ಕೂಡ ಎದುರಾಗುತ್ತೆ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವುದಕ್ಕಿಂತ ತಮ್ಮ ಶ್ರಮ ಏನು, ವರ್ಷ ಪೂರ್ತಿ ಶ್ರಮ ಹಾಕಿರ್ತಾರೆ, ಆ ತಂದೆ ತಾಯಿಗಳ ತ್ಯಾಗ ಇರ್ತದೆ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ತಮ್ಮ ಶ್ರಮ ಏನಿದೆ ಅದು ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದು ಮುಖ್ಯ. ಇದರಿಂದಾಗಿ ತಜ್ಞರು ಹಲವು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ತಯಾರಾಗುವ ಹಂತದಿಂದ ಹಿಡಿದು ಅದು ಪರೀಕ್ಷಾ ಕೇಂದ್ರ ತಲುಪುವವರೆಗಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅಂತ ಹೇಳಲಾಗ್ತಾ ಇದೆ. ತಂತ್ರಜ್ಞಾನದ ಬಳಕೆ ಹೆಚ್ಚಬೇಕು, ಜವಾಬ್ದಾರಿ ಸ್ಪಷ್ಟವಾಗಬೇಕು. ತಪ್ಪು ನಡೆದರೆ ಕ್ರಮ ಮಾತಲ್ಲ, ತಪ್ಪು ನಡೆಯದಂತೆ ವ್ಯವಸ್ಥೆ ಕೆಲಸ ಮಾಡಬೇಕು. ಇದು ಮುಖ್ಯವಾಗಬೇಕಾಗಿರುವಂಥದ್ದು. ಯಾಕೆ ಅಂದ್ರೆ ಒಂದು ಪೇಪರ್ ಲೀಕ್ ಆಗೋದು ಅಂತ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಹೊರಗೆ ಬರುವುದು ಮಾತ್ರ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ನಂಬಿಕೆ ಪರೀಕ್ಷೆಗೆ ಒಳಗಾಗುವಂಥದ್ದು ಮತ್ತು ಒಂದು ದೇಶದ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಪ್ರಶ್ನೆಗೆ ಒಳಗಾಗುವಂಥದ್ದು ಮತ್ತು ಒಂದು ದೇಶದ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯೇ ಪ್ರಶ್ನೆಗೆ ಒಳಗಾಗುವುದು. ಹಾಗಾದ್ರೆ ಇದಾದ ನಂತರ ಏನು? ವಾಟ್ ನೆಕ್ಸ್ಟ್? ಮುಂದೆ ಮತ್ತೆ ಇದೇ ಸಮಸ್ಯೆ ಮರುಕಳಿಸದಂತೆ ಏನ್ ಮಾಡಬಹುದು? ಕೊನೆಯ ಉತ್ತರ ಕಾನೂನು ಕೊಡುತ್ತಾ ಅಥವಾ ವ್ಯವಸ್ಥೆ ಕೊಡುತ್ತಾ? ಒಂದು ಪ್ರಶ್ನೆ ಕೇಳಿ ಈ ಒಂದು ವಿಡಿಯೋವನ್ನ ಮುಗಿಸ್ತೀನಿ ಸ್ನೇಹಿತರೆ. ನಾಳೆ ಮತ್ತೊಂದು ದೊಡ್ಡ ಪರೀಕ್ಷೆ ನಡೆಯುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲಿಲ್ಲ, ಯಾವುದೇ ಗೊಂದಲ ಆಗಲಿಲ್ಲ, ಯಾವ ವಿದ್ಯಾರ್ಥಿಯೂ ಕೂಡ ಪ್ರತಿಭಟನೆ ಮಾಡಲಿಲ್ಲ, ಮತ್ತೆ ಪರೀಕ್ಷೆ ನಡೆಸುವಂತಹ ಪರಿಸ್ಥಿತಿನೂ ಕೂಡ ಬರಲಿಲ್ಲ. ಆಗ ಅದೇ ಈ ಒಂದು ದೇಶದ ಅತಿ ದೊಡ್ಡ ಯಶಸ್ಸು. ಯಾಕೆಂದ್ರೆ ಒಳ್ಳೆಯ ಪರೀಕ್ಷಾ ವ್ಯವಸ್ಥೆಯ ಗುರುತು ಎಷ್ಟು ಜನರನ್ನ ಬಂಧಿಸಿದ್ದೇವೆ ಅನ್ನುವಂಥದ್ದಲ್ಲ, ಎಷ್ಟು ವಿದ್ಯಾರ್ಥಿಗಳ ಕನಸುಗಳನ್ನ ಬಹಳ ಸುರಕ್ಷಿತವಾಗಿ ಉಳಿಸಿದ್ದೇವೆ ಅನ್ನೋದ್ರಲ್ಲಿದೆ. ಇಂದು ಪಾರ್ಲಿಮೆಂಟ್ನಲ್ಲಿ ನಡೆದ ಚರ್ಚೆ, ಹೊಸ ಕಾನೂನು, ಕಠಿಣ ಶಿಕ್ಷೆ ಇವೆಲ್ಲವೂ ಕೂಡ ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ. ಆದರೆ ಇವುಗಳ ನಿಜವಾದ ಮೌಲ್ಯ ಗೊತ್ತಾಗುವಂಥದ್ದು ಮುಂದಿನ ಪರೀಕ್ಷೆಗಳು ಯಾವುದೇ ಅನುಮಾನವಿಲ್ಲದೆ, ಯಾವುದೇ ಪೇಪರ್ ಲೀಕ್ ಇಲ್ಲದೆ ಬಹಳ ಯಶಸ್ವಿಯಾಗಿ ನಡೆದಾಗ ಮಾತ್ರ. ಅಲ್ಲಿವರೆಗೂ ಕೂಡ ಈ ಒಂದು ಪ್ರಶ್ನೆ ಜೀವಂತವಾಗಿಯೇ ಇರುತ್ತೆ. ತಪ್ಪು ನಡೆದ ಮೇಲೆ ಶಿಕ್ಷೆ ಕೊಡುವುದು ಸಾಕಾ, ಅಥವಾ ತಪ್ಪೇ ನಡೆಯದಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಿಸುವಂಥದ್ದು ಮುಖ್ಯನಾ? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ, ವ್ಯವಸ್ಥೆಯ ಮೇಲಿದೆ ಮತ್ತು ಈ ವಿಷಯವನ್ನ ಮರೆಯದೆ ಪ್ರಶ್ನೆ ಕೇಳುತ್ತಿರುವಂತಹ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಠಿಣ ಕಾನೂನು ಸಾಕು ಅಂತ ನಿಮಗೆ ಅನಿಸ್ತಾ ಇದೆಯಾ, ಅಥವಾ ಪರೀಕ್ಷಾ ವ್ಯವಸ್ಥೆಯಲ್ಲಿ ಇನ್ನೂ ದೊಡ್ಡ ಬದಲಾವಣೆಯ ಅಗತ್ಯವಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಪರಿಶೀಲಿತ ಮತ್ತು ವಿಶ್ಲೇಷಣಾತ್ಮಕ ಸುದ್ದಿಗಳಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.